ಆತ್ಮೀಯರಾದಂಥ ರಮೇಶು ಮತ್ತು ಅವರ ಕುಟುಂಬದವರು ಮಹೇಶ್ ಅವರು ಸೇರಿ ಇವತ್ತು 5 ಸ್ಟಾರ್ ಹೋಟೆಲನ್ನು ಮೊದಲನೇ ಬಾರಿಗೆ ನಮ್ಮ ಗ್ರಾಮದಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಔಟ್ಸ್ಕರ್ಟಲ್ಲಿ ಮಾಡಿರ್ತಕ್ಕಂಥದ್ದು. ನಾವು ಹಿಂದೆ ಕೂಡ ಈ ಒಂದು ಹೋಟ್ಲ್ಗಳೇನಿತ್ತು ಬಹುತೇಕ ಅವ್ರದ್ದೇ ಹೋಟೆಲ್ಗಳಿರ್ತಕ್ಕಂಥದ್ದು. ಇಲ್ಲಿ ಹೋಟೆಲ್ ಉದ್ಯಮ ಶುರು ಮಾಡಿದ್ದೆ ಅವರು. ಇವತ್ತು ಬೃಹತ್ತಾಗಿ ಅವರು 3-4 ಕಡೆ ಹೋಟೆಲ್ ಉದ್ಯಮವನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗೂ ಮಾಡಿದ್ದಾರೆ. ಅದರಲ್ಲೂ ಇವತ್ತು ಈ ಪಾರ್ಕಿನ್ ರ್ಯಾಡಿಸನ್ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಹೋಟೆಲ್ ಇರ್ತಕ್ಕಂಥದ್ದು. ಅದು ಇವತ್ತು ನಮ್ಮ ಗ್ರಾಮದಲ್ಲಿ ಬಂದಿರತಕ್ಕಂಥದ್ದು ಒಂದು ಟೂರಿಸಮ್ಗೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರು ಇನ್ನೂ ಹೆಚ್ಚು ಹೋಟೆಲ್ಗಳನ್ನು ಕಟ್ಟಲಿ, ಹೋಟೆಲ್ ಉದ್ದಿಮೆಯಲ್ಲಿ ಅವ್ರು ಇನ್ನೂ ಮೇಲಕ್ಕೆ ಬರಲಿ, ರಮೇಶ್ ಮತ್ತು ಅವ್ರ ಕುಟುಂಬದವರು ಅಂತಕ್ಕಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ. ಸರ್ ಹೋಗಿ ಭೇಟಿ ಮಾಡಿ ಪರಿಶೀಲನೆ ಮಾಡಿದೆ, ರೂಮ್ಸಲ್ಲಿ ಯಾವ ಥರ ಇತ್ತು ಬೆಡ್ಸ್ ಮತ್ತು ಚೆನ್ನಾಗಿದೆ ಅವರೇ, ತುಂಬ ಚೆನ್ನಾಗಿದೆ. ಯಾಕಂದರೆ ಹಿಂದೆ ನಾವು ಸಾಯ್ಲಿಲ್ಲ ತಿಂದು ಈಗ ರಿನಿವೇಷನ್ ಆಗಿದೆ. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ತಕ್ಕನಾಗಿ ರೂಮ್ಗಳನ್ನು ಮಾಡಿದ್ದಾರೆ. 5 ಸ್ಟಾರ್ ಅಂದರೆ ಅಲ್ಲಿ 5 ಸ್ಟಾರ್ ತಕ್ಕನಂಗೆ ಇರ್ತದೆ. ಇಲ್ಲಾಂದರೆ ಅವರು ಹೋಟೆಲ್ ಇದೆಯಲ್ಲ, ಏನು ಪಾರ್ಕಿನ್ ಹೋಟೆಲ್ ಇದೆಯಲ್ಲ, ಅದು ರ್ಯಾಡಿಸನ್, ಅದು ನೀವು ಕೇಳಿರ್ಬೋದು, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇರ್ತಕ್ಕಂಥದ್ದು. ಅವರು ಅದರಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಕ್ವಾಲಿಟಿ ತುಂಬ ಚೆನ್ನಾಗಿದೆ.